ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಮಾರ್ವೆಲ್ ಎಕ್ಸ್ಪ್ಲೋರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸರ್ಪದೋಷ ಅಥವಾ ನಾಗಾರಾಧನೆಗೆ ಪ್ರಸಿದ್ಧವಾಗಿರುವಂತಹ ಪರಮ ಪವಿತ್ರ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆಯುವುದಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿಯನ್ನ ನೀಡಿ ಸ್ವಾಮಿಯ ದರ್ಶನವನ್ನ ಪಡಿತಾನೆ ಇರ್ತಾರೆ. ನಮ್ಮಲ್ಲೇ ಹಲವಾರು ಜನ ಇಲ್ಲಿಗೆ ಭೇಟಿ ನೀಡಿ ನಾಗದೋಷ ಮತ್ತು ಇತರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿರುವಂತಹ ಉದಾಹರಣೆಗಳನ್ನ ನಾವು ನೋಡೇ ಇರ್ತೀವಿ. ಆದರೆ ಪುರಾಣ ಪ್ರಸಿದ್ಧವಾದಂತಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕ್ಷೇತ್ರ ಸ್ವಾಮಿಯಾಗಿ ನರಸಿಂಹನನ್ನ ಆರಾಧಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಎಲ್ಲೆಡೆ ನರಸಿಂಹ ಸ್ವಾಮಿಯನ್ನ ಮೂರ್ತಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ. ಇನ್ನು ಕೆಲವೆಡೆ ಸಾಲಿಗ್ರಾಮದ ರೂಪದಲ್ಲೂ ಸಹ ಆರಾಧಿಸ್ತಾರೆ. ಆದರೆ ಸಂಪುಟದಲ್ಲಿ ನರಸಿಂಹನ ಆರಾಧನೆಯನ್ನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಮಾಡ್ತಾರೆ. ಸಂಪುಟ ಅನ್ನುವಂತಹ ಪದ ಅರ್ಥನೇ ಪೆಟ್ಟಿಗೆ ಅಂತ. ಸಂಪುಟ ನರಸಿಂಹಸ್ವಾಮಿ ವಿಗ್ರಹಕ್ಕೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದ ಮಹತ್ವವನ್ನ ನೀಡಲಾಗಿದೆ. ಅದಕ್ಕೆ ಕಾರಣನೇ ವಿಗ್ರಹದ ಅಪೂರ್ವತೆ. ಸಂಪುಟದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಮಧ್ವಾಚಾರ್ಯರು ಧಾರ್ಮಿಕ ಯಾತ್ರೆಯಲ್ಲಿ ತೊಡಗಿರ್ತಾರೆ. ಆಗ ಬದ್ರಿನಾಥ ಕ್ಷೇತ್ರದಲ್ಲಿ ವ್ಯಾಸರಾಜರನ್ನ ಭೇಟಿಯಾಗ್ತಾರೆ. ವೇದವ್ಯಾಸರು ಒಂದಷ್ಟು ಶಿಲೆಗಳನ್ನ ಕೈಯಲ್ಲಿ ತೆಗೆದು ಮಧ್ವಾಚಾರ್ಯರಿಗೆ ನೀಡ್ತಾರೆ. ಇದನ್ನೇ ವ್ಯಾಸ ಮುಷ್ಟಿ ಅಂತ ಹೇಳಿ ಕರೆಯೋದು. ಈ ಸಂಪುಟವನ್ನ ಹೀಗೆ ವರ್ಣಿಸಲಾಗಿದೆ: ಮಾಧ್ವಂ ಹೃದಯ ಸಂಪುಟಂ, ಅಂದ್ರೆ ಮಧ್ವಾಚಾರ್ಯರ ಹೃದಯನೇ ಈ ಸಂಪುಟ ಅನ್ನುವಂತ ಅರ್ಥವನ್ನ ಸೂಚಿಸುತ್ತೆ. ಈ ಸಂಪುಟವನ್ನ ಇವತ್ತಿನವರೆಗೂ ಯಾರೂ ಸಹ ತೆರೆದು ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇದೇ ಕಾರಣಕ್ಕೆ ಇದನ್ನ ಭೇದಿಸಲಾಗದಂತಹ ಅಭೇದ್ಯ ಸಂಪುಟ ಅನ್ನೋಂಥ ಹೆಸರಿನಿಂದ ಕರಿತೀವಿ. ಸುಮಾರು 1750 ವರ್ಷಗಳ ಯತಿ ಪರಂಪರೆಯ ಭವ್ಯ ಇತಿಹಾಸವುಳ್ಳಂತಹ ಕುಕ್ಕೆಯ ಈ ಮಠದಲ್ಲಿ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲಾಗಿದೆ ಈ ಸಂಪುಟವನ್ನ. ವ್ಯಾಸರಾಯರು ನೀಡಿರುವಂತಹ ಅಷ್ಟು ವ್ಯಾಸಮುಷ್ಟಿಯಲ್ಲಿ 5 ವ್ಯಾಸಮುಷ್ಟಿಯನ್ನ ಸಂಪುಟದ ಒಳಗೆ ಹಾಕಿದ್ದಾರೆ. ಇದರ ಜೊತೆಗೆ 144 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಜೊತೆಗೆ 1 ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮವನ್ನ ಹಾಕಿ ಮಧ್ವಾಚಾರ್ಯರು ಬಂಧಿಸಿ ಕೊಟ್ಟಿದ್ದಾರೆ. ಈ ಸಂಪುಟದಲ್ಲಿ ನರಸಿಂಹನಿಗೆ ಪ್ರಾಧಾನ್ಯತೆಯನ್ನ ನೀಡಲಾಗಿದೆ. ಮಧ್ವಾಚಾರ್ಯರು ಸಂಪುಟದಲ್ಲಿ ನರಸಿಂಹನ ಆರಾಧನೆಯನ್ನ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಮಠದ ಮೊದಲ ಪೀಠಾಧಿಪತಿಯಾದಂತಹ ವಿಷ್ಣು ತೀರ್ಥರಿಗೆ ಇದನ್ನ ಒಪ್ಪಿಸ್ತಾರೆ. ಅವರು ಪೂಜೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಬಹಳಷ್ಟು ಕಾಲ ಸಂಪುಟ ನರಸಿಂಹನಿಗೆ ವಿಷ್ಣು ತೀರ್ಥರು ಪೂಜೆಯನ್ನ ಸಲ್ಲಿಸ್ತಾರೆ. ತಪಸ್ಸಿಗೆ ಕುಮಾರ ಪರ್ವತಕ್ಕೆ ಹೋಗಬೇಕಾಗಿರುವಂತಹ ಕಾರಣದಿಂದಾಗಿ ಅನಿರುದ್ಧ ತೀರ್ಥರಿಗೆ ಈ ಸಂಪುಟವನ್ನ ಹಸ್ತಾಂತರಗೊಳಿಸ್ತಾರೆ. ಇದೇ ಸಮಯದಲ್ಲಿ ಹೊಯ್ಸಳ ರಾಜನಾಗಿರುವಂತಹ ಬಲ್ಲಾಳ ರಾಜ ಈ ಸಂಪುಟದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿರ್ತಾನೆ. ಈ ಸಂಪುಟವನ್ನ ಹೇಗಾದ್ರೂ ಮಾಡಿ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಸಹ ಮಾಡ್ತಾನೆ. ಅಕ್ಕಸಾಲಿಗರು ಕುಂಬಾರರ ಕೈಯಲ್ಲೂ ಸಹ ಇದನ್ನ ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ಇದ ನಂತರವಾಗಿ ಆನೆಯಿಂದ, ಅಂದ್ರೆ ರಾಜನ ಪಟ್ಟದ ಆನೆಯ ಕಾಲಿನಿಂದ ತುಳಿಸಿ ಈ ಸಂಪುಟವನ್ನ ತೆರೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೂ ಸಹ ಆ ಸಂಪುಟವನ್ನ ಭೇದಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ತಕ್ಷಣವೇ ಆನೆಗೂ ಮತ್ತು ಬಲ್ಲಾಳ ರಾಜನಿಗೂ ಮೈಯೆಲ್ಲ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಪಕ್ಕದಲ್ಲಿರುವಂತಹ ನದಿಗೆ ಆನೆ ಹೋಗಿ ಧುಮುಕುತ್ತೆ. ಆ ನದಿಯನ್ನೇ ಇವತ್ತಿಗೂ ನಾವು ಆನೆ ಹಳ್ಳ ಅಂತ ಹೇಳಿ ಕರಿತೀವಿ. ಇವತ್ತು ಸಹ ನಾವು ಆ ನದಿಯನ್ನ ನೋಡ್ಬೋದು. ಇನ್ನು ಬಲ್ಲಾಳ ರಾಜನಿಗೆ ಮೈಯೆಲ್ಲ ವಿಪರೀತವಾದಂತಹ ಉರಿ ಪ್ರಾರಂಭ ಆಗುತ್ತೆ. ಆಮೇಲೆ ಇವನು ಸಂಪುಟವನ್ನ ಅನಿರುದ್ಧ ತೀರ್ಥರಿಗೆ ಹಸ್ತಾಂತರಿಸಿ ಶರಣಾಗ್ತಾನೆ. ಮುಂದಿನ ದಿನಗಳಲ್ಲಿ ಬಲ್ಲಾಳ ರಾಜನು ಸುಬ್ರಹ್ಮಣ್ಯ ಮಠಕ್ಕೆ ಅಪಾರ ಪ್ರಮಾಣದ ಕಾಣಿಕೆ ಜೊತೆಗೆ ಭೂಮಿಯನ್ನ ನೀಡಿದ್ದಾನೆ ಅಂತ ಹೇಳಲಾಗುತ್ತೆ.
ಇವನ ಪ್ರತಿಮೆಯನ್ನ ಈಗಲೂ ಸಹ ನಾವು ಕುಕ್ಕೆ ಕ್ಷೇತ್ರದಲ್ಲಿ ನೋಡ್ಬೋದು. ಆ ವಿಗ್ರಹಕ್ಕೆ ಹಲವಾರು ಜನ ಈಗಲೂ ಸಹ ಬೆಣ್ಣೆಯನ್ನ ಎಳ್ಳೆಣ್ಣೆಯನ್ನ ಹಚ್ತಾರೆ. ಯಾಕಂದ್ರೆ ಆಗ ಆಗಿದ್ದಂತಹ ಉರಿಗೆ ಪರಿಹಾರ ಆಗ್ಲಿ ಅನ್ನೋಂತಹ ಕಾರಣದಿಂದ. ವೀಕ್ಷಕರೇ, ಇದಿಷ್ಟು ಕುಕ್ಕೆ ಕ್ಷೇತ್ರದ ವ್ಯಾಸಮುಷ್ಟಿ ಸಂಪುಟ ನರಸಿಂಹಸ್ವಾಮಿಯ ಕುರಿತಾದಂತಹ ಮಾಹಿತಿಗಳು. ನಿಮ್ಮ ಮುಂದಿನ ಕುಕ್ಕೆ ಯಾತ್ರೆಯಲ್ಲಿ ಆದಿಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯರಿಗೆ ಪ್ರಿಯವಾದಂತಹ, ಅವರಿಗೆ ಶಕ್ತಿಯನ್ನು ನೀಡುವಂತಹ ಅಂತರ್ಯಾಮಿ ಸಂಪುಟ ನರಸಿಂಹನ ದರ್ಶನವನ್ನು ಪಡೆದು ಪುನೀತರಾಗಿ. ಇದಿಷ್ಟು ಇವತ್ತಿನ ಸಂಚಿಕೆ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರವಾಗಿ ತಿಳಿಸ್ಕೊಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.